ಉತ್ತರ ಕರ್ನಾಟಕದ ಆಕ್ಸಿಜನ್ ಬ್ಯಾಂಕ್ ಎಂದು ಖ್ಯಾತಿಯಾಗಿರುವಂತ ಸಂಡೂರು ಅರಣ್ಯ ಪ್ರದೇಶದಲ್ಲಿ ಈಗ ಹೊಸದಾಗಿ ಗಣಿಗಾರಿಕೆ ಆರಂಭಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಅಂಕಿತವನ್ನ ಹಾಕಿರೋಕೆ ಸಂಡೂರಿನ ಪರಿಸರ ಪ್ರೇಮಿಗಳು ಕೂಡ ಈಗ ಆತಂಕ ವ್ಯಕ್ತಪಡಿಸ್ತಿರುವಂಥದ್ದು. ಸದ್ಯ ನಾನು ಇರುವಂಥದ್ದು ದೇವಗಿರಿ ಅಂದರೆ ಸಂಡೂರು ತಾಲೂಕಿನ ದೇವಗಿರಿ ಅರಣ್ಯ ಪರಿಸರದಲ್ಲಿ ಇರುವಂಥದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಈಗ ಸಾಕಷ್ಟು ಈ ಒಂದು ಪರಿಸರದಲ್ಲಿ ಸುಮಾರು 440 ಹೆಕ್ಟೇರ್ ಪ್ರದೇಶ ಅಂದರೆ 1160 ಎಕರೆ ಪ್ರದೇಶದಲ್ಲಿ ಹೊಸದಾಗಿ ಕುದುರೆಮುಖ ಅದಿರು ಕಂಪ್ನಿಗೆ ಈ ಒಂದು ಪ್ರದೇಶದಲ್ಲಿ ಗಣಿಗಾರಿಕೆಗೆ ಆರಂಭಕ್ಕೆ ಈಗ HD ಕುಮಾರಸ್ವಾಮಿ ಅವರು ಅಂಕಿತವನ್ನ ಹಾಕಿರುವಂತದ್ದು. ಹೀಗಾಗಿ ಇಲ್ಲಿನ ಸ್ಥಳೀಯ ಜನರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಸುಮಾರು ಈ ಹಿಂದೆ ಕೂಡ ಅಂದ್ರೆ 2000ರಿಂದ 2011ರವರೆಗೆ ಅಂದ್ರೆ 11 ವರ್ಷಗಳ ಕಾಲ ಸುಮಾರು ಬಳ್ಳಾರಿ ಜಿಲ್ಲೆಯಲ್ಲಿ 99 ಗಣಿ ಕಂಪನಿಗಳು ಪರಿಸರಕ್ಕೆ ಹಾನಿ ಮಾಡಿದ ಹಿನ್ನೆಲೆಯಲ್ಲಿ 61ಕ್ಕೂ ಹೆಚ್ಚು ಗಣಿ ಕಂಪನಿಗಳನ್ನ C ಕ್ಯಾಟಗರಿಗೆ ಸೇರಿಸಿ ಅವುಗಳ ಮಾನ್ಯತೆ ಕೂಡ ರದ್ದು ಮಾಡಿತ್ತು. ಇದಾದ ಬಳಿಕ ಈಗ HD ಕುಮಾರಸ್ವಾಮಿ ಅವರು ಹೊಸದಾಗಿ ಅಂದ್ರೆ ಸುಮಾರು 1160 ಎಕರೆ ಪ್ರದೇಶದಲ್ಲಿ ಈ ಒಂದು ಪ್ರದೇಶ ಅಂದ್ರೆ ದೇವಗಿರಿ ಪರಿಸರದಲ್ಲಿ ಗಣಿಗಾರಿಕೆ ಆರಂಭಕ್ಕೆ ಅಂಕಿತ ಹಾಕಿರೋ ಬೆನ್ನಲೆಯಲ್ಲಿ ಸಂಡೂರಿನ ಜನತೆ ಕೂಡ ಸಾಕಷ್ಟು ಒಂದು ಆತಂಕ ವ್ಯಕ್ತಪಡಿಸ್ತಿರುವಂತ. ಯಾಕಂತ ಹೇಳಿದ್ರೆ ಈ ಒಂದು ಸುಮಾರು 1160 ಎಕರೆ ಪ್ರದೇಶದಲ್ಲಿ ಸಾಕಷ್ಟು ವಿವಿಧ ತರನಾದಂತ ಸಸಿಗಳು ಔಷಧಿ ಸಸಿಗಳು ಕೂಡ ಇರುವಂತದ್ದು. ಒಂದ್ ಕಡೆ ಸಾಕಷ್ಟು ಕರಡಿ ಚಿರತೆ ಸೇರಿದಂತೆ ನಾನಾ ಕಾಡು ಪ್ರಾಣಿಗಳು ಕೂಡ ವಾಸತಾಣ ಆಗಿರುವಂತದ್ದು. ಇನ್ನೊಂದು ಕಡೆ ಐತಿಹಾಸಿಕ ಈ ಒಂದು ಪ್ರದೇಶದ 2-3 ಕಿಲೋಮೀಟರ್ ಅಂತರದ ಒಳಗೆ ಐತಿಹಾಸಿಕ ಕುಮಾರಸ್ವಾಮಿ ದೇಗುಲ ಕೂಡ ಇರುವಂತದ್ದು. ಹಾಗಾಗಿ ಈ ಒಂದು ಪ್ರದೇಶದಲ್ಲಿ ಏನಾದ್ರೂ ಗಣಿಗಾರಿಕೆಗೆ ಪರ್ಮಿಷನ್ ಕೊಟ್ಟಿದೆ ಆದಲ್ಲಿ ಸಾಕಷ್ಟು ಕಾಡು ಪ್ರದೇಶ ನಾಶ ಆಗುತ್ತೆ. ಮತ್ತೆ ಇಲ್ಲಿ ಅಕ್ಕಪಕ್ಕದ 10 ಗ್ರಾಮಗಳ ಜನರ ಮೇಲೆ ಪ್ರತಿಕೂಲ ಸಾಕಷ್ಟು ಪರಿಣಾಮ ಬೀರುತ್ತೆ. ಜೊತೆಗೆ ಧೂಳಿನ ವಾತಾವರಣ ಆಗಿರಬಹುದು, ಕಲುಷಿತ ನೀರು ಆಗಿರಬಹುದು, ನಾನಾ ಕಾಯಿಲೆಗಳು ಕೂಡ ಜನರ ಆರೋಗ್ಯದ ಮೇಲೆ ನಾನಾ ಪರಿಣಾಮ ಬೀರುತ್ತೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಆಕ್ರೋಶವನ್ನ ಜನರು ಕೂಡ ಹೊರ ಹಾಕ್ತಿರುವಂತದ್ದು. ಇನ್ನೊಂದ್ ಕಡೆ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಅಂದ್ರೆ ಸುಮಾರು ಸಾವಿರಾರು ಪ್ರಭೇದದ ತರಹೇವಾರಿ ಔಷಧಿ ಸಸಿಗಳು ಕೂಡ ಇಲ್ಲಿ ಈ ಒಂದು ಸಂಡೂರಿನ ಅರಣ್ಯ ಪ್ರದೇಶದಲ್ಲಿ ಸಿಗ್ತಾ ಇರುವಂತದ್ದು. ಈ ಒಂದು ಪ್ರದೇಶದಲ್ಲಿ ಏನಾದ್ರೂ ಗಣಿಗಾರಿಕೆ ಆರಂಭ ಮಾಡಿದೆ ಅದಲ್ಲಿ ಸುಮಾರು ಸಾವಿರಾರು ಅಂದ್ರೆ ಲಕ್ಷಾಂತರ ಮರಗಳನ್ನ ಮಾರಣ ಹೋಗಮ ನಡೆಸಬೇಕಾಗುತ್ತೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯ ಜನರು ಕೂಡ ಆತಂಕ ಹೊರ ಹಾಕ್ತಿರುವಂತದ್ದು. ಇನ್ನೊಂದು ಕಡೆ ಈ ಒಂದು ಸಂಡೂರಿನ ಪ್ರಕೃತಿಯನ್ನು ಸವಿಯಲು ಸಾಕಷ್ಟು ಹೊರ ರಾಜ್ಯದಿಂದಲೂ ಕೂಡ ಪ್ರವಾಸಿಗರು ಬರ್ತಾರೆ. ಹೀಗಾಗಿ ಏನಾದ್ರೂ ಈ ಒಂದು ಗಣಿಗಾರಿಕೆಗಳನ್ನ ನಡೆಸೋಕೆ ಅನುಮತಿ ಕೊಟ್ಟಿದೆ ಅದಲ್ಲಿ ಸಾಕಷ್ಟು ಒಂದು ರೀತಿಯಾದಂತ ಕಾಡು ಪ್ರದೇಶ ನಾಶ ಆಗುತ್ತೆ. ಅದರಲ್ಲೂ ಕೂಡ ಈ ಹಿಂದೆ ಅಂದ್ರೆ 2018ರಲ್ಲಿ ಕುಮಾರಸ್ವಾಮಿ ಅವರು ಸಂಡೂರಿಗೆ ಭೇಟಿಯನ್ನ ನೀಡಿದ್ರು. ಆಗ ಕುಮಾರಸ್ವಾಮಿ ಅವರು ಸಂಡೂರಿನ ಜನತೆಗೂ ಕೂಡ ಒಂದು ಮಾತನ್ನ ಹೇಳಿದ್ರು. ಯಾಕಂದ್ರೆ ಈ ಒಂದು ಅರಣ್ಯ ಪ್ರದೇಶ ಅಂದ್ರೆ ಈಗ ಕುಮಾರಸ್ವಾಮಿಯ ದೇಗುಲ ಇದೆಯಲ್ಲ, ಈ ಒಂದು ದೇಗುಲದ ಅಕ್ಕಪಕ್ಕದ ಅಂದ್ರೆ 2-3 ಕಿಲೋಮೀಟರ್ ಅಂತರದಲ್ಲಿ ಆಗಿರ್ಬೋದು ಅಥವಾ 5-6 ಕಿಲೋಮೀಟರ್ ದೂರದಲ್ಲಿ ಯಾವ್ದಾದ್ರು ಗಣಿ ಕಂಪನಿಗಳು ನಡೆಸ್ತಾ ಇದ್ರು ಕೂಡ ಅವನ್ನ ನಾವು ಮುಂದಿನ ದಿನಗಳಲ್ಲಿ ಅಂದ್ರೆ ನಮ್ಮ ಅಧಿಕಾರ ಅವಧಿಯಲ್ಲಿ ಅವನ್ನ ಸಂಪೂರ್ಣವಾಗಿ ನಿಷೇಧವನ್ನ ಮಾಡ್ತೀವಿ, ಜೊತೆಗೆ ಸಂಡೂರಿನ ಪರಿಸರವನ್ನ ರಕ್ಷಣೆ ಮಾಡ್ತೀವಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಆ ಮಾತನ್ನು ಕೊಟ್ಟಿದ್ರು. ಆದ್ರೆ ಈಗ ಕೇಂದ್ರ ಸಚಿವರಾದಂತ ಸಂದರ್ಭದಲ್ಲಿ ಮೊದಲೇ ಪ್ರಸ್ತಾವನೆ ಈಗ ಕೇಂದ್ರ ಉಕ್ಕು ಸಚಿವ HD ಕುಮಾರಸ್ವಾಮಿ ಅವರು ಈಗ ಹೊಸದಾಗಿ ಅಂದ್ರೆ ಸಂಡೂರಿನ ದೇವಗಿರಿ ಅರಣ್ಯ ಪ್ರದೇಶದಲ್ಲಿ ಸುಮಾರು 1160 ಎಕರೆ ಪ್ರದೇಶದಲ್ಲಿ ಹೊಸದಾಗಿ ಗಣಿಗಾರಿಕೆ ಕಂಪನಿಯನ್ನ ಆರಂಭಕ್ಕೆ ಈಗ ಕುದುರೆಮುಖ ಅದಿರು ಉತ್ಪಾದನೆ ಕಂಪನಿಗೆ ಈಗ ಅನುಮತಿ ಕೊಟ್ಟಿದ್ದ ಬೆನ್ನಲೆಯಲ್ಲಿ ಸಾಕಷ್ಟು ಇಲ್ಲಿನ ಜನರು ಕೂಡ ಈಗ ವಿರೋಧವನ್ನ ವ್ಯಕ್ತಪಡಿಸ್ತಿರುವಂತದ್ದು. ಜೊತೆಗೆ ಸಾಕಷ್ಟು ಜೀವ ಸಂಕುಲ ಮತ್ತೆ ಪರಿಸರಕ್ಕೂ ಕೂಡ ಹಾನಿಯಾಗುವ ಆತಂಕವನ್ನ ಇಲ್ಲಿನ ಪರಿಸರ ಪ್ರೇಮಿಗಳು ಈಗ ಆತಂಕವನ್ನ ವ್ಯಕ್ತಪಡಿಸ್ತಿರುವಂತದ್ದು. ಕ್ಯಾಮರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.